I was playing that character. ಯಾಕಂದ್ರೆ he's not completely mentally challenged. ಅದು ಕೂಡ ತುಂಬ ಎಂಜಾಯ್ ಮಾಡಿದೆ ಯಾಕಂದರೆ ಆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಒಂದು ಆಫ್ ಬೀಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಹಿ ಎಂಜಾಯ್ಸ್ ವೆನ್ ಪೀಪಲ್ ಡೂ ಬ್ಯಾಕ್ ಫ್ಲಿಪ್ಸ್ ಆರ್ ಎನಿ ಕೈಂಡ್ ಆಫ್ ಸ್ಟಂಟ್ಸ್ ಆ್ಯಂಡ್ ಪಾರ್ಕೋರ್ಸ್. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ಹೌ ಗ್ರೇಟ್ ಆಫ್ ಅ ಡೈರೆಕ್ಟರ್ ಹಿ ಈಸ್, ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆಸ್ ವೆಲ್. ಯಶ್ ಸರ್ ಜೊತೆ ಬಂದರೆ ಹಿ ಈಸ್ ಲೈಕ್ he comes on the set, seriousness irutte. See, before doing anything else, I have to say a very big thank you so much. मेरा हमेशा से सपना था कि मैं अपना चैनल शुरू करूं, उस पे लोगों को इंटरव्यू करूं. आज तक दूसरों के लिए करती आई हूं, कभी अपने चैनल के लिए करूं, और आपने वो पॉसिबल कर दिया मेरे लिए. सो थैंक यू, तहे दिल से थैंक यू. मैं हूँ ज़ीशा, आप देख रहे हो मेरा चैनल. किससे बातचीत हो रही है? Actually, ಇದು ತುಂಬ ಸ್ಪೆಷಲ್ ನನಗೋಸ್ಕರ. I'll tell you why. ನಮ್ಮ ಚಾನಲಲ್ಲಿ ಫಸ್ಟ್ ಇಂಟರ್ವ್ಯೂ ವಿತ್ somebody from our home industry. Okay, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ I'm talking to Tarak Ponnappa today. Thank you so much, sir, for giving us time. Full world has noticed him now because Pushpa 2 trailer ali, 1/2 second ali, this look that he has. But I have to tell you, my favorite film of his has to be Gilki. Also, he's done more films. He's done Avarta. It was Avarta. Avarta. Okay, I hope I'm saying it right now. And he won an award for that. And that's where things started in a way, or would you say recognition came then? As an actor, ಹೌದು. ಅಂದರೆ ಅದು ಆವರ್ತ ಅನ್ನೋದೊಂದು ಶಾರ್ಟ್ ಫಿಲ್ಮ್ ದಟ್ ವಿ ಡಿಡ್. ಅದನ್ನು ನೋಡಿದ ಮೇಲೆ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಒಂದು ಆ್ಯಸ್ ಅನ್ ಆ್ಯಕ್ಟರ್ ಒಂದು ಅವಾರ್ಡ್ ಸಿಕ್ಕಿದ್ದು. ದಟ್ ವಾಸ್ ದ ಸೈಮಾ ಶಾರ್ಟ್ ಫಿಲ್ಮ್ಸ್ ಅವಾರ್ಡ್. So yes, that was somewhere a good start, I can say. First award is always so special. Howdu. Yeah, you'll remember that lifetime. Even if you win Oscar, like, you'll remember that award first. True. But see, a lot of people when they are growing up, they'll say, okay, I want to be actor, I want to be hero. But to take it seriously and come into this line, family, what did they say? Actually, initially ಅಷ್ಟು ಸಪೋರ್ಟಿವ್ ಇರಲಿಲ್ಲ. Because I'm not from a family background. ಫಿಲ್ಮಿ ಬ್ಯಾಕ್ಗ್ರೌಂಡ್. ಸೊ ಸ್ವಲ್ಪ ಕಷ್ಟ ಆಯಿತು ಕನ್ವಿನ್ಸ್ ಮಾಡೋದಕ್ಕೆ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದು. ವೆನ್ ಐ ಗಾಟ್ ಇನ್ ಟು ಇಟ್, ಮಾಡ್ಲಿಂಗಿಂದ ಶುರು ಮಾಡಿದೆ. ಆಗ ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ. ಒನ್ಸ್ ಕೆಲವೊಂದು ಸಿನಿಮಾ ಶುರು ಆಯಿತು, ಆಗ್ತಾ KGF ಬಂತು. KGF ಬಂದಾದ ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು ಅವ್ರಿಗೂ ಕೂಡ. ದೇ ವರ್ ಲೈಕ್, ಎಸ್, ವಿ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಸಮಥಿಂಗ್ ಗುಡ್ ಫ್ರಮ್ ದಿಸ್ ಗೈ. ಹಿ ಈಸ್ ಟ್ಯಾಲೆಂಟೆಡ್, ಓಕೆ ಮಾಡಬಹುದು ಅನ್ನೋ. ಎಸ್, ನೌ ಸಕ್ಸಸ್ಫುಲ್ ಕರಿಯರ್. ಎಸ್, ಅಂದರೆ ಏನಾಗುತ್ತೆ, ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ಬಂದಿರಲ್ಲ. ಫ್ಯೂ ವಾಂಟ್ ಮನಿ ಔಟ್ ಆಫ್ ದಿಸ್ ಆರ್ ಫೇಮ್ ಔಟ್ ಆಫ್ ದಿಸ್. ಆ್ಯಂಡ್ ಆ ಥರ ಬಂದರೆ ಇಟ್ ಇಸ್ ನೆವರ್ ಗೋಯಿಂಗ್ ಟು ವರ್ಕ್. ಪ್ಯಾಷನೇಟ್ ಆಗಿದ್ದರೆ ಮಾತ್ರ ವರ್ಕ್ ಮಾಡೋಕ್ಕಾಗೋದು. ಆ್ಯಂಡ್ ವೆನ್ ದೇ ಸಾ ದಟ್ ಪ್ಯಾಷನ್ ಇನ್ ಮೀ, ಆವಾಗ ಮನೆಯಲ್ಲಿ ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದೇ ವರ್ ಹ್ಯಾಪಿ ವಿತ್ ದ್ಯಾಟ್. ಬಟ್ ಪ್ಯಾಷನ್ ವಿಲ್ ನಾಟ್ ಪೇ ಬಿಲ್ಸ್ ಅಲ್ವಾ ಸರ್? ಇಟ್ ಹ್ಯಾಸ್ ಟು ಆಲ್ಸೋ ಲೀಡ್ ಟು ಸಮಥಿಂग. वो कहते हैं ना, फिल्म में अपना पैशन अपना पेशा मत बना. बट ये हर फैमिली में होता है. फर्स्ट इंजीनियरिंग, उसके बाद तुम जाके जो करो. बट I want to ask, so many films you have done Yuvaratna also, Gilki, which we spoke about. Which has been your favorite role till now and why? Each and every character that I play, I enjoy thoroughly. ಯಾವಾಗ ಈ ಥರ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ಸ್ ಬರುತ್ತೆ, ಆವಾಗ ಅದನ್ನು ಪ್ಲೇ ಮಾಡೋದಕ್ಕೆ ಒಂದು ಬೇರೆ ಥರನೇ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಸಮಥಿಂಗ್ ಲೈಕ್ ಗಿಲ್ಕಿ, ಆ್ಯಸ್ ಐ ಟೋಲ್ಡ್ ಯು. ಗಿಲ್ಕಿಯಲ್ಲಿ ಇಟ್ ವಾಸ್ ಅ ಮೆಂಟಲಿ ಚಾಲೆಂಜ್ಡ್ ಗೈ. ಆ್ಯಂಡ್ ಒಂದು ಫೈನ್ ಲೈನ್ ಇತ್ತು ವೆನ್ ಐ ವಾಸ್ ಪ್ಲೇಯಿಂಗ್ ದಟ್ ಕ್ಯಾರೆಕ್ಟರ್. ಯಾಕಂದರೆ ಹಿ ಈಸ್ ನಾಟ್ ಕಂಪ್ಲೀಟ್ಲಿ ಮೆಂಟಲಿ ಚಾಲೆಂಜ್ಡ್. ಹಿ ಡಸ್ ದ ಡೈಲಿ ಚೋರ್ಸ್. ನಾರ್ಮಲ್ ಫುಡ್ ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಾನೆ. ಸೊ ಆ ಥರ ಎಲ್ಲ ಇರಬೇಕಾದ್ರೆ ಹೌ ಡಸ್ ಹಿ ಹ್ಯಾಂಡಲ್ ವಿತ್ ದ ಸೊಸೈಟಿ, ಹೌ ಡಸ್ ಹಿ ಹ್ಯಾಂಡಲ್ ಪೀಪಲ್ ಅರೌಂಡ್ ಹಿಮ್ ಅನ್ನೋದು ವಾಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಆ್ಯಂಡ್ ಡೈರೆಕ್ಟ್ರು ಕೂಡ ಬಹಳ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಆ್ಯಂಡ್ ರೀಸೆಂಟ್ಲಿ ಪುಷ್ಪ, ಅದು ಕೂಡ ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಒಂದು ಆಫ್ ಬೀಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಆ half a second ಲುಕ್ಕಲ್ಲೂ ನೀವು ನೋಡಬಹುದು, ದ ಎಕ್ಸ್ಪ್ರೆಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಥರ ಮಾಡಿದ್ದಾಗ ಒಂದು ಕೋಪ ಅನ್ನೋದಿರುತ್ತೆ, ಒಂದು ರಿವೆಂಜ್ ತೊಗೋಬೇಕು ಅನ್ನೋಂಥ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ದಟ್ ವಾಸ್ ನಾಟ್ ದೇರ್. ಇಟ್ ಇಸ್ ಸಮಥಿಂಗ್ ಅ ಲಿಟಲ್ ಡಿಫ್ರೆಂಟ್. So that is when I enjoyed playing that character, when they were giving me the dialogues and they wanted me to play in a certain way. ಇದೇ ಥರ ನೀವು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. So all that worked really well and I enjoyed it thoroughly, yes.
I think you're correct when you're saying it is so different. That's why it has taken everyone's attention in that half second, because it is that different. Okay, now one tara rapid fire. Okay. I'm going to ask you about people you worked with. You Okay. tell me hegittu experience or any story or Okay. anything. Okay. Now, of course, for all of us, he's very close to our heart. Puneet Rajkumar sir. Our jote you worked in Yuvaratna. So tell me any experience or what was that like? Any story, anything? ಯುವರತ್ನ ಶೂಟಿಂಗಲ್ಲೇ ನನಗಿನ್ನೂ ನೆನಪಿದೆ, ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ್ಯಂಡ್ ಒಂದು ಸ್ಟೇಜ್ ಮೇಲೆ ಒಂದು ಸಣ್ಣ ಒಂದು ಶಾಟ್ ಇತ್ತು. ಸೊ ಪುನೀತ್ ರಾಜ್ಕುಮಾರ್ ಸರ್ ಬಂದು ಅಲ್ಲಿ ನೋಡಿದಾಗ ಅಲ್ಲಿ ಪೋಲ್ಸ್ ಹಾಕಿದ್ರು, ಮೋಸ್ಟ್ಲಿ ಏನೋ ಶಾಮಿಯಾನ ಏನೋ ಹಾಕೋಕ್ಕೆ ಪೋಲ್ಸ್ ಹಾಕಿದ್ರು. ಅವ್ರು ನೋಡೋದು ಏನೋ ಖುಷಿ ಆಯಿತು. ದಿಗಂತ್ ಅವ್ರ ಪಕ್ಕದಲ್ಲೇ ಇದ್ದರು. ಅವ್ರನ್ನ ಕರೆದ್ಬಿಟ್ಟು ಕ್ಯಾನ್ ಯು ಕ್ಲೈಮ್ ದಿಸ್ ಅದು ಇದು ಅಂತ ಕೇಳಿದ್ರು. ಅವರು ಕ್ಲೈಮ್ ಮಾಡ್ತಿದ್ದಾರೆ, ಇವರು ಟಕ್ಕಂತ ಕ್ಲೈಮ್ ಮಾಡಿ ಪುಲ್ಅಪ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಐ ವಾಸ್ ಲೈಕ್ ವಾವ್. ಅದಾದಮೇಲೆ ಮತ್ತೆ ಮೈಸೂರಲ್ಲೇ ಇನ್ನೊಂದು ಪ್ಲೇಯಿಂಗ್ ಏರಿಯಾ, ವಿ ವರ್ ಶೂಟಿಂಗ್ ಫಾರ್ ಅ ಸ್ಪೋರ್ಟ್ಸ್ ಅರೀನಾ ಅನ್ನೋವಂಥ ಒಂದು ಜಾಗದಲ್ಲಿ. ಅಲ್ಲಿ ಹಿ ಎಂಜಾಯ್ಸ್ ವೆನ್ ಪೀಪಲ್ ಡೂ ಬ್ಯಾಕ್ ಫ್ಲಿಪ್ಸ್ ಆರ್ ಎನಿ ಕೈಂಡ್ ಆಫ್ ಸ್ಟಂಟ್ಸ್ ಆ್ಯಂಡ್ ಪಾರ್ಕೋರ್ಸ್. ಸೊ ಅವ್ರನ್ನ ನೋಡಿ ಇಮಿಡಿಯೇಟಾಗಿ ಇವರು ಮಾಡಿದ್ರು. ಆವಾಗ ಹೇಳ್ತಾ ಇದ್ರು, ಇಲ್ಲ ಡಾಕ್ಟರ್ ಹೇಳ್ತಾ ಇದ್ದಾರೆ ಈ ಥರ ಮಾಡಬಾರ್ದು, ಏಜ್ ಆಗಿದೆ ಅಂತ ಅವರೇ ಹೇಳ್ತಿದ್ರು. ಬಟ್ ಇಮಿಡಿಯೇಟಾಗಿ ಹೋಗಿ ಒಂದು ಬ್ಯಾಕ್ ಫ್ಲಿಪ್ ಹೊಡಿಯೋರು. ವಿ ಯೂಸ್ ಟು ಫೀಲ್ ಸೊ ಹ್ಯಾಪಿ. ಎಷ್ಟು ಎನರ್ಜೆಟಿಕ್, ಎಷ್ಟು ಎಸ್ ಚೈಲ್ಡ್ ಲೈಕ್ ಅಟ್ ಹಾರ್ಟ್, ಎಷ್ಟು ಚೆನ್ನಾಗಿದೆ ಇವರ ಒಂದು ಇದು ಅಂತ ಭಾಳ ಖುಷಿ ಪಡ್ತಿದ್ವಿ. And it kind of feels bad that we lost somebody like that so soon. Yeah. And correct, too soon. It's not fair to all of us. Okay, now like you said, KGF was one big moment. Then family also started taking seriously. And I feel the world can take you seriously, but till your family doesn't take seriously, it's not. So KGF, Prashant Neel jote ಮತ್ತು ಯಶ್ ಜೊತೆ ಹೇಗೆ? ಪ್ರಶಾಂತ್ ನೀಲ್ ಸರ್ ಜೊತೆ ಅಂತೂ ಬಹಳ ಖುಷಿ ಆಗ್ತಿತ್ತು. ಬಿಕಾಸ್ KGF ಅಲ್ಲಿ ನಾನು ಬಹಳಷ್ಟು ಕಲಿತೆ ಆಸ್ ಅನ್ ಆ್ಯಕ್ಟರ್. ಒಂದು ಸಟಲ್ ಆ್ಯಕ್ಟಿಂಗ್ ಹಿಂಗೆ ಮಾಡಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. But that film is not subtle, sir. Yes, the cinema is not subtle, but the characters were very subtle. Like ಎಂಥ ಬ್ರೂಟಲ್ ಆಗಿದ್ರೂ ದೇ ಬಿಹೇವ್ ಇನ್ ಅ ವೆರಿ ಸಟಲ್ ವೇ. ಅಂದರೆ ಕೋಲ್ಡ್ ಬ್ಲಡೆಡ್ ಪೀಪಲ್ ಅಂತಾರಲ್ವ, ಸೊ ಆ ಥರ ಒಂದು ಆ್ಯಟಿಟ್ಯೂಡ್ ಇತ್ತು. ಇನ್ಫ್ಯಾಕ್ಟ್ ನನಗೆ ಅದು ಅವಾಗವರೆಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಪ್ರಶಾಂತ್ ನೀಲ್ ಸರ್ ಜೊತೆ ವರ್ಕ್ ಮಾಡಿದಾಗ ಐ ಅಂಡರ್ಸ್ಟುಡ್ ಆಲ್ ದ್ಯಾಟ್. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ಹೌ ಗ್ರೇಟ್ ಆಫ್ ಅ ಡೈರೆಕ್ಟರ್ ಹಿ ಈಸ್, ಹೀಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆ್ಯಸ್ ವೆಲ್. ಸೊ ಅವ್ರ ಜೊತೆ ಕಾಲ ಕಳೆಯೋದು ಕೂಡ ಬಹಳ ಖುಷಿ ಆಗ್ತಿತ್ತು. ಸ್ಪೀಕಿಂಗ್ ಟು ಹಿಮ್ ಜನರಲಿ ಆ್ಯಂಡ್ ದ ವೇ ಹಿ ಟ್ರೀಟ್ಸ್ ಪೀಪಲ್ ವಾಸ್ ನೈಸ್. ಆ್ಯಂಡ್ ಯಶ್ ಸರ್ ಜೊತೆ ಬಂದರೆ ಹೀ ಈಸ್ ಲೈಕ್ ಪ್ಯಾನ್ ಇಂಡಿಯಾ ಅಲ್ಲ, ಇವಾಗ ಪ್ಯಾನ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಟಾಕ್ಸಿಕ್ ಆಲ್ ಓವರ್ ದ ವರ್ಲ್ಡ್ ಇದು ನಡೀತಿದೆ ಅನ್ನೋಂಥ. April 2025. ಸೊ ಅವರು ಕೂಡ ಹಿ ಹ್ಯಾಡ್ ದಟ್ ವಿಷನ್. ಎಲ್ಲಿ ಹೋದ್ರೂ ನಾನು ಅದೇ ಹೇಳೋದು, ಹಿ ವಾಸ್ ಅ ವಿಷನರಿ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅವ್ರು ಯೋಚನೆ ಮಾಡಿದ್ದ ರೀತಿ, ಅವ್ರು ಅಂದ್ಕೊಂಡು ಅದನ್ನು ಮಾಡಿದ್ದು, ಅದು ಬಹಳ ನಮಗೊಂದು ಹೋಪ್ಸ್ ಕೊಡುತ್ತೆ, ನಮಗೊಂದು ಧೈರ್ಯ ಕೊಡುತ್ತೆ ಮುಂದಕ್ಕೆ ನಾವು ಈ ಥರ ದೊಡ್ಡದಾಗಿ ಕನಸು ಕಾಣಬಹುದು ಅಂತ. ಸೊ ಐ ಫೀಲ್ ಹ್ಯಾಪಿ ವರ್ಕಿಂಗ್ ವಿತ್ ಪೀಪಲ್ ಲೈಕ್ ದಿಸ್. I also feel toxic, of course, Yash sir, but also Geetu Mohandas, who he's collaborating with her art. So that is why I'm this jodi together hegirutte. ಹೌದು. And recently Devarali, NTR jode, like we know what a fantastic dancer, but on set you're going against him, you're the villain. Yes. What was? ಇಟ್ ವಾಸ್ ವೆರಿ ನೈಸ್. NTR ಸರ್ ಕೂಡ ಬಹಳ ಫ್ರೆಂಡ್ಲಿಯಾಗಿರ್ತಾರೆ. ವೆನ್ ಇಟ್ ಕಮ್ಸ್ ಟು ದ ಶಾರ್ಟ್ ತುಂಬ ಸೀರಿಯಸ್ ಆಗಿ ಹಿ ಕಮ್ಸ್ ಆನ್ ದ ಸೆಟ್. ಆ ಸೀರಿಯಸ್ನೆಸ್ ಇರುತ್ತೆ, ಜಸ್ಟ್ ಇದು ಮಾಡಿ ಹೋಗಬೇಕು ಅಂತ. ಬಟ್ ನೋಡಿದ ತಕ್ಷಣ ತುಂಬ ಫ್ರೆಂಡ್ಲಿಯಾಗಿ ಟಕ್ ಅಂತ ಹಿ ಜಸ್ಟ್ ಸ್ವಿಚಸ್ ಲೈಕ್ ದ್ಯಾಟ್. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಅವರು ಬಂದು ಮಾತಾಡಿಸ್ಬೇಕಾದ್ರೆ ವೆರಿ ರೆಸ್ಪೆಕ್ಟ್ಫುಲ್, ವೆರಿ ಡೌನ್ ಟು ಅರ್ತ್ ಕೈಂಡ್ ಆಫ್ ಅ ಪರ್ಸನ್. ಬಹಳ ಖುಷಿ ಆಗ್ತಿತ್ತು NTR ಸರ್ ಜೊತೆ. ಬಟ್ ನೀವು ಹೇಳಿದಾಗೆ ನಮಗೆ ಡ್ಯಾನ್ಸ್ ನೋಡೋಕ್ಕೆ ಸಿಗಲಿಲ್ಲ ಲೈವಲ್ಲಿ. ಸೊ ವಿ ಮಿಸ್ ದಟ್. ಎಸ್, Like you see on screen, you can feel that energy. Hopefully in Devara 2 we'll get to see that. Yes. It's not like a negative question, but when you're doing such a big film, big budget, everyone's talking about it, and then it doesn't perform how we had expected, how do you all take that? ಆ್ಯಕ್ಚುಲಿ ಬಿಗ್ ಫಿಲ್ಮ್ ಆರ್ ಸ್ಮಾಲ್ ಫಿಲ್ಮ್, ಇಟ್ ಇಸ್ ಗೋಯಿಂಗ್ ಟು ಬಿ ದ ಸೇಮ್. ಯಾಕಂದರೆ ಅವರವರ ಒಂದು ಲೆವೆಲ್ಗೆ ಅವರು ದುಡ್ಡು ಹಾಕಿರ್ತಾರೆ. ಸ್ಮಾಲ್ ಫಿಲ್ಮ್ ಅಂದಾಗಲೂ, ಇವಾಗ 2 crores ಅವ್ರು ಮಾಡ್ತೀನಿ ಅಂದಾಗಲೂ, ಆ 2 crores ತರಬೇಕಂದ್ರೂ ಅವ್ರು ಬಹಳ ಕಷ್ಟಪಟ್ಟು ತಂದಿರ್ತಾರೆ. ಸೊ ವೆನ್ ದ ಫಿಲ್ಮ್ ಡಸ್ ನಾಟ್ ಡೂ ವೆಲ್, ಒಂದು ಕಷ್ಟ ಅನ್ನೋದು, ಒಂದು ಹಿಂಸೆ ಅನ್ನೋದು ಗ್ಯಾರಂಟಿ ಫೀಲ್ ಆಗುತ್ತೆ. ಆ್ಯಂಡ್
ಆ್ಯಸ್ ಆ್ಯಕ್ಟರ್ಸ್ ಆರ್ ಟೆಕ್ನಿಷಿಯನ್ಸ್ ನಾವು ಕೂಡ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಬೇಕು. ಏನೋ ಒಂದು ಸಿನಿಮಾನ ಕೊಟ್ಟು ಇದನ್ನ ನೋಡಿ ಇದನ್ನು ಗೆಲ್ಲಿಸಿ ಅಂದರೆ ಅದಾಗಲ್ಲ. ನಾವು ಕೊಟ್ವಿ, ಅದು ಚೆನ್ನಾಗಿತ್ತು, ಅದು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವಾಗ ಸ್ವಲ್ಪ ಬೇಜಾರಾಗೋದು ಸಹಜ. ಫಾರ್ ಸಿಂಪಲ್ ಎಕ್ಸಾಂಪಲ್, ಉಳಿದವರು ಕಂಡಂತೆ ಆ ಟೈಮ್ಗೆ ಇಟ್ ವಾಸ್ ಪೀಪಲ್ ಅಹೆಡ್ ಆಫ್ ಇಟ್ಸ್ ಟೈಮ್. ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಬ್ಯಾಕ್ ದೆನ್. ಬಟ್ ಎಕ್ಸಾಕ್ಟ್ಲಿ. ಸೊ ಆ ಥರ ಒಂದು ಸಿನಿಮಾ ಸೋತಾಗ ಇನಿಷಿಯಲಿ ಬಹಳ ಬೇಜಾರಾಗುತ್ತೆ. ಬಟ್ ಸುಮ್ಮನೆ ಎಲ್ಲರೂ ಬಂದು ನಮ್ಮ ಸಿನಿಮಾ ಸೋಲ್ತು ಅಂದರೆ ಅದನ್ನು ಎಲ್ಲರೂ ಒಪ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ವಾಟ್ we should think as per the audience as well. Correct. No, we should always think audience point of view. And recently Kangu was same. Yes. People had that reactions. Then also you think, will there be part 2 if they were thinking of making? But okay, now coming to most talked about, Pushpa 2. You have said in previous interviews, this is going to change my life. Yes. And all of us, even all my crew right now behind the camera, love Sukumar sir and his writing. So ನೀವು ಹೇಳಿ ಹೇಗಿತ್ತು? ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ಸರ್ ಬಹಳ ಥಾಟ್ಸಲ್ಲೇ ಇರ್ತಾರೆ ಯಾವಾಗಲೂ. ನೀವು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೂ ಅವ್ರಿಗೆ ಇಮಿಡಿಯೇಟಾಗಿ ಗೊತ್ತೇ ಆಗಲ್ಲ ನೀವೇ ಬಂದಿದ್ದೀರಾ ಅಂತ. ಪ್ರೀವಿಯಸ್ ಡೇ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲ ಹೊಗಳ್ಬಿಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಡೇ ಬಂದು ನಿಂತ್ಕೊಂಡ್ರೆ ಮುಖನೇ ನೋಡ್ಕೊಂಡು ನಿಂತಿರ್ತಾರೆ, ಏನಕ್ಕೆ ಈ ಥರ ನೋಡ್ತಿದ್ದಾರೆ ಗೊತ್ತೇ ಇಲ್ಲ ಅನ್ನೋ ಥರ. ಬಟ್ ಆ್ಯಕ್ಚುಲಿ ಹೀಲ್ ಬಿ ಥಿಂಕಿಂಗ್ ಸಮಥಿಂಗ್ ಎಲ್ಸ್. ಎಸ್, ಹೀ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ವಾಟ್ ನೆಕ್ಸ್ಟ್, ಹೌ ದ ಸೀನ್ ಶುಡ್ ಕಮ್ ಔಟ್ ಅನ್ನೋ ಥರ. ಆ್ಯಂಡ್ ಎವ್ರಿ ಡೇ ದೆರ್ ವಾಸ್ ಇಂಪ್ರೋವ್ಸ್. ಟಕ್ ಅಂತ ಅಲ್ಲಿ ಬಂದಿದ ತಕ್ಷಣ ಸೀನ್ಸ್ ಚೇಂಜ್ ಆಗೋದು. ಎಸ್, ಸೆಟ್ಟಲ್ಲಿ ಒಂದಿನ ನಾವು ಮಾಡಿದ್ದು ನೆಕ್ಸ್ಟ್ ದಿನ ಸ್ವಲ್ಪ ಚೇಂಜ್ ಆಗಿರೋದು. ಯಾಕಂದರೆ ಹಿ ವಾಂಟ್ಸ್ ಟು ಗಿವ್ ದ ಬೆಸ್ಟ್ ಆಫ್ ವಾಟ್ ಇಸ್ ಪಾಸಿಬಲ್ ಆ್ಯಂಡ್ ಪೀಪಲ್ ಶುಡ್ ಎಂಜಾಯ್ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾವು ಎಷ್ಟು ಬೇಗ ಅದಕ್ಕೆ ಅಡ್ಯಾಪ್ಟ್ ಆಗ್ತೀವೋ ನಮಗೂ ಅದು ಅಷ್ಟು ಎಂಜಾಯ್ಮೆಂಟ್ ಕೊಡುತ್ತೆ ಆ್ಯಂಡ್ ಆರಾಮಾಗಿ ಮಾಡ್ಬೋದು. ಎಲ್ಲಾದರೂ ಸ್ವಲ್ಪ ನಾವು ಹಿಂದಕ್ಕೆ ಆಗಿಬಿಟ್ರೆ ಟೆನ್ಷನ್ ಆಗಿಬಿಡುತ್ತೆ ಆ್ಯಂಡ್ ಪ್ಯಾನಿಕ್ ಆಗಿಬಿಡ್ತಾರೆ. ಎಷ್ಟೊಂದು ಜನ ನಾನು ಪ್ಯಾನಿಕ್ ಆಗಿರೋದು ನೋಡಿದ್ದೀನಿ ಸೆಟ್ಟಲ್ಲಿ. ಬಿಕಾಸ್ ಸಡನ್ನಾಗಿ ಚೇಂಜ್ ಮಾಡಿಬಿಟ್ರು, ಏನಿದು ಹಿಂಗೆ ಕೊಟ್ಬಿಟ್ರಲ್ಲ. ಎಸ್, ಸೊ it's better not to be prepared with your lines there. It is better to be prepared with the character itself. Yes. ಈ ಹೇಗಿರುತ್ತೆ, ಏನು ಮಾಡಬೇಕಿಲ್ಲಿ ಅಂತ ಪ್ರಿಪೇರ್ ಆಗಿದ್ರೆ ಆ ಲೈನ್ಸ್ ಕೊಟ್ಟಾಗ ಬೇಗ ಬೇಗ ನೋಡಿಕೊಂಡು ಒಂದು 4-5 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಯು ಶುಡ್ ಜಸ್ಟ್ ಗೋ ಫಾರ್ ಇಟ್. How many days was your schedule, shooting schedule? ನಂದು ಆಲ್ಮೋಸ್ಟ್ ಒಂದು 50-55 ಡೇಸ್ ಆಗಿತ್ತು. Yes, it was. ಯಾಕಂದರೆ ಸಿನ್ಸ್ ಇಟ್ ಇಸ್ ಅ ಬಿಗ್ ಬಡ್ಜೆಟ್ ಫಿಲ್ಮ್ಸ್, ಸ್ವಲ್ಪ ನೋಡಿಕೊಂಡು ಶಾರ್ಟ್ಸ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಎವ್ರಿ ಡೇ ನಾವು ಒಂದು ಪೂರ್ತಿ ಸೀನ್ ಮುಗಿಸ್ಬಿಡ್ತೀವಿ ಅಂತ ಹೋಗೋಕ್ಕಾಗಲ್ಲ. ಆ ಶಾರ್ಟ್ಸ್ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ. ಒಂದು ವಿಜುವಲ್ ಎಕ್ಸ್ಟ್ರಾವೆಗಾನ್ಸಾ ಅಂತಾರಲ್ವ, ಆ ಥರ ಕೊಡಬೇಕು ಅಂದಾಗ ಆ ಒಂದು ಶಾರ್ಟ್ಗೆ ಅವ್ರ ಪ್ರಿಪ್ರೇಷನ್ ತುಂಬ ಇರುತ್ತೆ. ಸೊ ಹಾಗಾಗಿ ಟೈಮ್ ತುಂಬ ತೊಗೊಳುತ್ತೆ. ಆ್ಯಂಡ್ ಎಸ್, ಇಟ್ will be seen on screens on December 5th for sure. For sure. Film got delayed also, pushed also, for all of these reasons. Yes. But you're saying preparation itna tha unka set pe. Your preparation also for your role, for that get up, for that look. How did that look test happen? Every day on the set, how much time it was taking? Initially when I went for the look test, I went on Jan 5th. I remember the date as well. ಯಾಕಂದರೆ ಜಾನ್ ಫಸ್ಟ್ ವಿಲ್ ಚೇಂಜ್, 24 ವಿಲ್ ಚೇಂಜ್ ಅಂದ್ಕೊಂಡು ಒಂದು ಇದರಲ್ಲಿ ಆ್ಯಟಿಟ್ಯೂಡಲ್ಲಿ ಇನ್ನೂ ಕಾಲ್ಸ್ ಬಂದಿಲ್ಲ. ಇವರು ಜಾನ್ 9th or 10th ಶೂಟ್ಗೆ ಹೋಗ್ತಿದ್ದಾರಂತೆ, ಜಾನ್ 5th ಶೂಟ್ಗೆ ಹೋಗ್ತಾರೆ ಅಂತ ಹೇಳ್ತಿದ್ರು. ಸರಿ, ಆಮೇಲೆ ಜಾನ್ 2nd ನನಗೆ ಕಾಲ್ ಬಂತು ಸೇಯಿಂಗ್ ದಟ್ ಲುಕ್ ಟೆಸ್ಟಿಗೆ ಬರಬೇಕು ಅಂತ. ಹ್ಯಾಪಿ ನ್ಯೂ ಇಯರ್. ನನಗೆ ತುಂಬ ಖುಷಿ ಆಗೋಯ್ತು. ಆಸ್ ಲೈಕ್ 2024 ಒಳ್ಳೆ ಇದರಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಜಾನ್ 5th ನಾನು ಇದು ಲುಕ್ ಟೆಸ್ಟಿಗೆ ಹೋದೆ. ಲುಕ್ ಟೆಸ್ಟಲ್ಲಿ ಆ ಜಾತ್ರಾ ಸೀಕ್ವೆನ್ಸಲ್ಲಿ ಇವಾಗ ಏನು ನೋಡಿದ್ರಿ ಅದರದ್ದೊಂದು ಕೆಲವೊಂದು ಲುಕ್ಸಲ್ಲಿ ಲುಕ್ ಟೆಸ್ಟ್ ಆಯಿತು. ಆದಮೇಲೆ ಒಂದು ಸ್ವಲ್ಪ ನಂದು ಡೇಟ್ ಕ್ಲಾಶಸ್ ಆಗ್ತಾ ಇತ್ತು, ಇದು ಯಾಕೋ ಸೆಟ್ ಆಗಲ್ಲ ಅಂತ ಅನ್ನೋ ಥರ ಇತ್ತು. ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ದೇ ಸ್ಟಾರ್ಟೆಡ್ ಶೂಟಿಂಗ್ ಫ್ರಮ್ Jan 7th ಆ್ಯಂಡ್ ಫ್ರಮ್ ದೇರ್ just 2 days they just started off and it went really great. Wow, okay. You had roles directly with Allu Arjun. Oh yes, I did. And what is he like? He is very nice, ಬಹಳ friendly. He was very supportive in fact. You're saying everybody is friendly. I'm thinking all of them are so down to earth, friendly. I don't know, maybe to make us nice. Feel that is also true. And they try to make everybody comfortable on the set. Only when people are comfortable on the set we can do our best. Correct. And he was very caring because the fight sequences what we had
ವಾಸ್ ವೆರಿ ಟೈರಿಂಗ್ ಆ್ಯಂಡ್ ವಿ ಹ್ಯಾಡ್ ಅ ಲಾಡ್ ಆಫ್ ರೋಪ್ ಶಾಟ್ಸ್ ಆ್ಯಂಡ್ ಆಲ್ ಆಫ್ ದಿಸ್ ಆ್ಯಂಡ್ ಡೂಪ್ ಇರಲಿಲ್ಲ, ನಾವೇ ಮಾಡಬೇಕಾಗಿತ್ತು. Oh my God. ಸೊ ನೀವು ನೋಡೋ ಪ್ರತಿಯೊಂದು ಶಾಟು ಅಲ್ಲು ಅರ್ಜುನ್ ಸರ್ ಮಾಡುವಂಥ ಪ್ರತಿಯೊಂದು ಶಾಟು ಅವರೇ ಮಾಡಿರೋದು, ಡೂಪ್ ಯೂಸ್ ಮಾಡಿಲ್ಲ. ಆ್ಯಂಡ್ ನಾವು ಮಾಡಿರುವಂತಹ ಇವಾಗ ಮೇಜರ್ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ, ನಾವು ಮಾಡಿರುವಂಥ ಪ್ರತಿಯೊಂದು ಶಾಟು ನಾವೇ ಮಾಡಿರೋದು, ಡೂಪ್ ಯೂಸ್ ಮಾಡಿಲ್ಲ. Nothing. ನೋ, ವಿ ಡಿಡ್ ನಾಟ್ ಯೂಸ್ ಸ್ಟ್ಯಾಂಡ್ ಡಬಲ್ ಬಿಕಾಸ್ ಅದು ಕಂಪ್ಲೀಟ್ಲಿ ಒಂದೇ ಶಾರ್ಟಲ್ಲಿ ಬರಬೇಕು ಅನ್ನುವಂಥ ಒಂದು ಇದರಲ್ಲಿತ್ತು. ಸೊ ಮುಖದಿಂದ ಅವರು ವೆನ್ ದೇ ಪುಲ್ ಔಟ್ ದ ಕ್ಯಾಮ್ರಾ ಆ್ಯಂಡ್ ಕಮ್ ಟು ಅ ವೈಡ್ ಶಾಟ್, it should be one single shot and the actor must perform himself. The fight master, Navkan master, he was also very careful with us, and prati ಒಂದು ಶಾಟ್ ಆಗಿದ ತಕ್ಷಣ ಅಲ್ಲು ಅರ್ಜುನ್ ಸರ್ would come up, he would ask, are you okay, everything is fine. And when there were flips and all that, he would talk to the fight master, the fighters, telling them, please be careful, they don't know how to do that stunts. But the fighters and the fight master were also very nice. They used to practice with us, they used to give us tips of how to do it properly. We have got some great shots which I'm sure everybody are going to enjoy. We can't wait. 5th December. Also, you've done these films, KGF, Devara, now Pushpa. Personal level pe I'm asking, do you feel ki too much hyper macho is happening? Now if you saw Baghi 4 also, that poster, the way it is with that blood and all, Singham also, Animal also, do you think it's happening so too much, especially South industrially? Violence or masculinity? hyper macho ನಾನು ನೋಡ್ತಾ ಇರೋ ಹಾಗೆ ಏನಂದರೆ, ಪೀಪಲ್ want two different things. Either it should be proper content oriented ಆಗಿ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿ ಹೋಗಬೇಕಾಗುತ್ತೆ. ಎಸ್, ಲೈಕ್ ಕಾಂಟೆಂಟ್ ಕ್ಯಾನ್ ಆಲ್ಸೋ ಬಿ ಎಂಟರ್ಟೈನಿಂಗ್. ಎಸ್, ಇದೆ. ಲೈಕ್ ಕಾಂತಾರ ಥರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಬಟ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಪೀಪಲ್ ಆರ್ ಎಂಜಾಯಿಂಗ್ ವೈಲೆನ್ಸ್ ಸಮ್ ಹೌ. ಇವಾಗ ಬಿಗ್ ಬಾಸ್ ಫೈಟ್ಸ್ ಆಗಬೇಕಾದ್ರೆ ಜನರು ಎಂಜಾಯ್ ಮಾಡ್ತಿದ್ದಾರೆ, ಟು ಬಿ ವೆರಿ ಫ್ರ್ಯಾಂಕ್. ಸೊ ಏನೋ ಅದು ಅರ್ಥ ಆಗಲ್ಲ, ವಾಟ್ ಈಸ್ ದ ಆ್ಯಟಿಟ್ಯೂಡ್. ಮೇ ಬಿ ಈವನ್ ವಿ ಆರ್ ಆಲ್ ಲಾಸ್ಟ್ ಇನ್ ಟು ಇಟ್. ಇವಾಗ ರೋಡಲ್ಲಿ ಯಾವುದೋ ಜಗಳ ಆಗ್ತಿದ್ರು ನಿಂತ್ಕೊಂಡು ನೋಡ್ತಿರ್ತಾರೆ. ಸೊ ಅದೊಂದು ಎಂಜಾಯ್ ಮಾಡ್ತಾರಾ ಅನ್ನೋದು ಇಟ್ ಇಸ್ ಕೈಂಡ್ ಆಫ್ ಎವಿಡೆಂಟ್. ಅರ್ಥ ಆಗ್ತಿಲ್ಲ ನನಗೂ. ಈವನ್ ಐ ಆಮ್ ಇನ್ ಅ ಥಾಟ್ ಅಬೌಟ್ ಇಟ್. ಎಸ್. ಓಕೆ, ಬಟ್ ಆನ್ ಅ ಮೋರ್ ಪರ್ಸನಲ್ ಲೆವೆಲ್, ವಾಟ್ ಕೈಂಡ್ ಆಫ್ ಸಿನಿಮಾ ಡು ಯು ಎಂಜಾಯ್? ಐ ಎಂಜಾಯ್ ಬೋತ್. ಯಾಕಂದರೆ ನನಗೆ ಆ ಡೇಯಲ್ಲಿ ಆ ಮೂಡ್ ಹೇಗಿರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ನನಗೆ ಬಹಳ ಚೆನ್ನಾಗಿದೆ ಕಂಟೆಂಟ್ ವೈಸ್ ಅಂದಾಗ ಐಲ್ ಥಿಂಕ್ ಅಬೌಟ್ ಇಟ್. ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಫ್ರೀ ಇದ್ದಾಗ ನೋಡೋಣ ಅಂದ್ಕೊಂಡು ಯೋಚನೆ ಮಾಡ್ತೀನಿ. ಇವಾಗ ರೀಸೆಂಟ್ಲಿ ನಾನು ಮೇ ಅಳಗನ್ ತಮಿಳ್ ಸಿನಿಮಾ ನೋಡಿದೆ. ಎಸ್, ಎಸ್. ನಾನು ಅದೇ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ನೋಡೋಕ್ಕಾಗಲಿಲ್ಲ, ಬಿಕಾಸ್ ಆ ಮೂಡ್ ಆ ಥರ ಇರಲಿಲ್ಲ. ಒನ್ಸ್ ಇಟ್ ವಾಸ್ ರಿಲೀಸ್ಡ್ ಆನ್ ನೆಟ್ಫ್ಲಿಕ್ಸ್, ಬಂದು ಆರಾಮಾಗಿ ಒಂದು ದಿನ ನನಗೆ ತುಂಬ ಜನ ಹೇಳಿದ್ರು ಇದನ್ನು ಇದೇ ಥರ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ರಿಲ್ಯಾಕ್ಸ್ ಆಗಿ ಅದನ್ನ ಕುತ್ಕೊಂಡು ನೋಡಿದೆ, ನಾನು ತುಂಬ ಎಂಜಾಯ್ ಮಾಡಿದೆ. ಅದೇ ನಾವು ಇವಾಗ ತುಂಬ ರಿಲ್ಯಾಕ್ಸ್ಡ್ ಆಗಿರೋ ದಿನ KGF ನೋಡೋಣ ಅಂದರೆ ಆ ಎಂಟರ್ಟೈನ್ಮೆಂಟ್ ಬರೋಲ್ಲ. ಆ ಜೋಶಲ್ಲೇ ಇರಬೇಕು, ಅಡ್ರಿನಲಿನ್ ರಶ್ ಇರಬೇಕು. ಅವಾಗ ಹೋದ್ರೇ ಆರ್ ಸಮಥಿಂಗ್ ಲೈಕ್ ಕಾಂತಾರ ಆಫ್ ಕನ್ನಡ, ನಾವು ಎಕ್ಸಾಕ್ಟ್ಲಿ ಅಷ್ಟೊಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅದು. ಆ್ಯಂಡ್ ಕಂಟೆಂಟ್ ವಾಸ್ ಆಲ್ಸೋ ರಿಯಲಿ ಗ್ರೇಟ್, ನೋ ಡೌಟ್. ಕಂಟೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಒಟ್ಟಿಗೆ ಸೇರಿ ಬಂದಾಗ ಈ ಥರ ಸಿನಿಮಾಗಳು ಬರುತ್ತೆ. ನಾನು ಒಂದು ರೆಕಮೆಂಡೇಶನ್ ಕೊಡ್ತೀನಿ, ಮಯಾಲಗಂತರ. ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್, ಕಾನ್ ಫಿಲ್ಮ್ ಫೆಸ್ಟಿವಲ್ ವಿನ್ನರ್ ಇತ್ತು. ಸೊ ಇಟ್ ಇಸ್ ರಿಲೀಸ್ ಟುಡೇ. ದಟ್ ವಾಸ್ ವೆರಿ ಸ್ಲೋ ಬಟ್ ವೆರಿ ಮೆಡಿಟೇಟಿವ್ ಅಂಡ್ ಮೋರ್ ಲೈಕ್ ದ ಛಾಯಾ ಕದಂ ಮ್ಯಾಮ್ ಇನ್ ಲಾಪತಾ ಲೇಡೀಸ್ ಹೂ ವಾಸ್ ದೇರ್. ಶಿ ಇಸ್ ಇನ್ ದಿಸ್ ಫಿಲ್ಮ್ ಆಲ್ಸೋ. ಓಕೆ, ನೈಸ್, ನೈಸ್. ಸ್ಲೋ ಮೆಡಿಟೇಟಿವ್. ಇಟ್ ಫೀಲ್ಸ್ ಲೈಕ್ ಸಮಥಿಂಗ್ ಇನ್ ಯು ಹ್ಯಾಸ್ ಹೀಲ್ಡ್ ವೆನ್ ಯು ಸೀ ಸಚ್ ಸಿನಿಮಾ. Yes, very true. One more doubt I had. The trailer release 6 PM 3 minutes ಯಾಕೆ? Why that 3 minutes? ನನಗೆ ದೇವರಡಿಗೆ ಅದು ಮಾತ್ರ ನನಗೆ ಗೊತ್ತಿಲ್ಲ. ಐ ಥಿಂಕ್ ಸುಕುಮಾರ್ ಸರ್ ಯಾಕೆ ಇಲ್ಲ, ಬರೀ ಅದು ಈ ನಾನು ಆ್ಯಕ್ಚುಲಿ ಆ ಟ್ರೆಂಡ್ ನೋಡಿರೋದು KGF ಬಂದಾಗ್ಲಿಂದ ಆ ಟ್ರೆಂಡ್ ನೋಡಿರೋದು. ಒಂದು ಆಡ್ ಟೈಮ್ ಕೊಡ್ತಾರೆ, ದಟ್ ವಿಲ್ ಬಿ ಲೈಕ್ ಏನಿದು ಯಾವುದೋ ಒಂದು ಆಡ್ ಟೈಮಲ್ಲಿ ಇದೆಯಲ್ವ ಅಂತ. ಐ ಡೋಂಟ್ ನೋ, ಏನಾದರೂ ಪ್ರೊಡ್ಯೂಸರ್ಸ್ ರಾಹುಕಾಲ ಅದಿದೆಲ್ಲ ನೋಡ್ತಿದ್ದಾರಾ, ಟೈಮ್ ಸೆಟ್ ಆಗುತ್ತೆ ಈ ಟೈಮಿಗೆ ಅಂತ ನೋಡ್ತಿದ್ದಾರಾ? ಐ ರಿಯಲಿ ಡೋಂಟ್ ನೋ. ರಿಲೀಸ್ ಇದೆ, that is also 7 PM 2 minutes. Yes, maybe 639 729 ಆ ಥರ ಏನಾದರೂ ಯೋಚನೆ ಮಾಡ್ತಿದ್ದಾರಾ? ನೀವು ಹೇಳಿದ್ಮೇಲೆ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. Okay, next time you meet sir, you please. I will for sure. Okay, and because also बहुत सारे ऐसे लोग हैं जो नॉर्थ से देखते हैं, आपको साउथ इंडिया की फिल्में बहुत पसंद है, स्पेशली डब्ड वाली फिल्में. बट कन्नड़ा फिल्म के बारे में बात करते हैं. रेकमेंडेशन ಕೊಡಬೇಕು ಅಂದರೆ 1 or 2 ಕನ್ನಡ ಫಿಲ್ಮ್ಸ್ which you feel everyone should watch. ಉಳಿದವರು ಕನ್ನಡ ಕರೆಕ್ಟ್, ಬಟ್
ನಾನು ನೋಡಿರೋಂಥ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಫಾರ್ ಮೀ ಇಟ್ ವಾಸ್ ಪರ್ಸ್ನಲಿ ಗಿಲ್ಕಿ ನಾನು ಮಾಡಿದ್ದೆ, ಬಟ್ ಬ್ಯಾಡ್ ಲಕ್ ಇಟ್ಸ್ ನಾಟ್ ಆನ್ OTT ಯೆಟ್. ಐ ಆಮ್ ವೇಟಿಂಗ್ ಫಾರ್ ಇಟ್ ಟು ಕಮ್ ಆನ್ OTT. ಹೌದು, ಸ್ವಲ್ಪ ಮಾತುಕತೆ ನಡೀತಿದೆ. ಹೋಪ್ಫುಲಿ ಆದಷ್ಟು ಬೇಗ ಮಾಡ್ತಾರೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ನನಗಿನ್ನೂ ತುಂಬ ಇಷ್ಟ ಆಗಿದ್ದಂಥ ಸಿನಿಮಾಗಳಂದರೆ ಪರಮಾತ್ಮ ವಾಸ್ ರಿಯಲಿ ನೈಸ್ ಆ್ಯಂಡ್ ಒಂದು ಮೊಟ್ಟೆಯ ಕತೆ. ಇನ್ಫ್ಯಾಕ್ಟ್ ಹಿಂದಿಯಲ್ಲಿ ಅದನ್ನು ಮಾಡಿದ್ರು. Actually, Raj B. Shetty sir do films. He is so gifted. Yes. Swati Muthana Malehani was also so nice. Yes. Yeah, agreed. You should check him out. In fact, all the Shetty people are making Rakshit Shetty, Rishabh Shetty, Raj Shetty. You can check out all their cinemas. Yes. So last question. This has come from Rashmi Appaya. Okay. She wanted to ask, you do local industry films, now Yes. pan India films. Yes. What is the difference? Difference is, I think the production value is the main difference, is what I feel. Because directors, our creativity and thoughts are always the same. But ಅದನ್ನು ಮಾಡೋ ರೀತಿ ಚೇಂಜ್ ಆಗೋಗುತ್ತೆ. ಆ್ಯಂಡ್ big films are always shot in a set, mostly. And the small films, the content-driven films, they're shot live on the location. Yes. So when there is the live location available, they can do it easily. But big films, they can't bring those stars outside and make them do. They can't control the crowd exactly. So that is when they'll have to put up the whole set. And all that. So yes, that is one thing. ನನಗೆ ಗೊತ್ತಿರೋ ಹಾಗೆ that will be the, and the crowd that will be coming, junior artists ಬರೋವಂಥ ಒಂದಿದು. ಸೊ ಆ ಥರ ಒಂದು ಸಣ್ಣ ಪುಟ್ಟ ಇದಿರುತ್ತೆ ಅಷ್ಟೇ, ನಾಟ್ ಬಿಗ್ ಆಫ್ ಅ ಡಿಫರೆನ್ಸ್ ಐ ಫೀಲ್. And lastly, before we let him go, अपने Instagram पे ये काफ़ी गाते हैं, तो we'll ask him to sing his favorite Kannada song for us. और अगर आपको नहीं पता ये कौन सा गाना है, जाके फिल्म देख लीजिए. It's always nice to check out other films. ಏನೋ ಇದು ಹಾಯಾಗಿದೆ. Yes, correct. Everyone watching this interview will feel like that, falling in love with Sir. Thank Honestly, I hope you get a role where you can sing, and Oh, I'm yes. understanding now what Sukumar Sir said about your eyes. Full time when I'm listening to you and seeing, that vision only some directors have that others can't see. But I have to tell you, ये सब 24 घंटे के अंदर अंदर हुआ. हमने इनको टैग किया, इन्होंने Instagram स्टोरी पे शेयर किया, हमने एक इंटरव्यू मांगा, इन्होंने कहा मैं बैंगलोर में हूँ, नेकी और पूछ और सब कुछ 24 घंटे के अंदर हुआ. तो ये thank you so much for making this possible. Thank you, sir, for giving us time. All Thank the you. very best for the release. Thank you so much. Like, share, comment, subscribe. That to goes without saying. Bye. Chalo.